ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ನಂದು ನೈಟ್ ಸ್ಕಿನ್ ಕೇರ್ ರೊಟೀನ್ನ ಸ್ಟಾರ್ಟ್ ಮಾಡೋಣ. ಸೊ ನಾನು ಇವತ್ತು ಔಟ್ ಹೋಗಿರೋದ್ರಿಂದ ಸ್ವಲ್ಪ ಮೇಕಪ್ ಇದೆ. ದಿಸ್ ಈಸ್ ದ ಫೇಸ್ ವಾಶ್ ನಾನು ಯೂಸ್ ಮಾಡೋದು. ಸೊ ಫೇಸ್ ವಾಶ್ ಮಾಡ್ಕೊಬಂದೆ. ಫೇಸ್ನ ಸ್ವಲ್ಪ ಡ್ರೈ ಮಾಡ್ಕೊತಾ ಇದ್ದೀನಿ. ಸೊ 1 2 3 ಪಿಂಪಲ್ಸ್ ಆಗಿದೆ. ಐ ಆಮ್ ಕೌಂಟಿಂಗ್ ದ ಪಿಂಪಲ್ಸ್. ನಂಗೆ ನಗು ಬರ್ತಾಯಿತ್ತು, ಬಟ್ ಇಟ್ಸ್ ಓಕೆ. ಸೊ ಒನ್ಸ್ ಫೇಸ್ ವಾಶ್ ಆಗಿದ್ಮೇಲೆ ಫೇಸ್ನ ಸ್ವಲ್ಪ ಡ್ರೈ ಆಗಿಡ್ತಾ ಇದ್ದೀನಿ. ನಂದು ಆ್ಯಸ್ ಯೂಶ್ವಲ್ ನನ್ನ ಸ್ಕಿನ್ ಕೇರ್ ರೊಟೀನ್ನ ಸ್ಟಾರ್ಟ್ ಮಾಡ್ತೀನಿ. ಟೋನರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇದು ಪೋರ್ಸ್ನ ಕ್ಲೋಸ್ ಮಾಡುತ್ತೆ ಅಂತ ಹೇಳ್ತಾರೆ. ನಾನು ಇವತ್ತು ಪ್ಲಮ್ ಯೂಸ್ ಮಾಡ್ತಾ ಇದ್ದೀನಿ ಟೋನರ್ನ. ಫೇಸಿಗೆ ಫುಲ್ ಸ್ಪ್ರೆಡ್ ಮಾಡಿ ಟ್ಯಾಪ್ ಮಾಡ್ತೀನಿ, ಸೊ ದಟ್ ಸ್ಕಿನ್ ಆ್ಯಕ್ಟಿವೇಟ್ ಆಗಬೇಕು ಅಂತ. ಟ್ಯಾಪ್ ಮಾಡೋದ್ರಿಂದ ಸ್ಕಿನ್ ಆ್ಯಕ್ಟಿವೇಟ್ ಆಗುತ್ತೆ ಅಂತಾರೆ. ರಫಾಗಿ ಫೇಸ್ನ ಯಾವತ್ತೂ ರಬ್ ಮಾಡಬಾರ್ದು. ಆ್ಯಂಡ್ ನಿಮ್ಮ ನೋಡಿ ಪಿಂಪಲ್ ಹೇಗೆ ಕಾಣಿಸ್ತಿದೆ ಅಂತ ನನಗೆ ನಗು ಬರುತ್ತೆ ನನ್ನ ಪಿಂಪಲ್ನ ನೋಡಿ. ಸೊ ಒನ್ಸ್ ಟೋನರ್ ಆಗಿದ್ಮೇಲೆ ಫೇಸ್ನ ಡ್ರೈ ಮಾಡ್ಕೊತಾ ಇದ್ದೀನಿ. ಸೊ ಪ್ಲಮ್ ಯೂಸ್ ಮಾಡಿ ಡ್ರೈ ಮಾಡ್ದಲೇ ಯಾವುದೇ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ಸೋಪಿ ಕಂಟೆಂಟ್ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಸೋಪಿ ಕಂಟೆಂಟ್ ಥರ ಒಂಥರ ಸೋಪ್ ನೊರೆ ಥರ ಬರುತ್ತೆ. ಆ ರೀಸನಿಗೆ ಸೊ ಟೋನರ್ ಅಪ್ಲೈ ಮಾಡಿದ್ಮೇಲೆ ಫುಲ್ಲಿ ಡ್ರೈ ಆಗೋ ತನಕ ಕಾಯಬೇಕು. ಸೊ ಒನ್ಸ್ ಟೋನರ್ ಆಗಿದ್ಮೇಲೆ ನಂದು ಆ್ಯಸ್ ಯೂಶ್ವಲ್ ಸಿರಮ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ನೇಲ್ಸ್ ಸಿರಮ್ನ ಯೂಸ್ ಮಾಡೋದು ನಾನು. ಐ ಲೈಕ್ ದಿಸ್ ಪ್ರಾಡಕ್ಟ್. ಇದು ತುಂಬ ಗ್ಲೋ ಕೊಡುತ್ತೆ ಅನಿಸುತ್ತೆ ನನಗೆ ಸ್ಕಿನ್ನಿಗೆ ಯಾವಾಗಲೂ. ಇದನ್ನು ಡ್ರೈ ಮಾಡ್ಕೊತಾ ಇದ್ದೀನಿ ಪ್ರಾಪರಾಗಿ. ಸೊ ಫೇಸಲ್ಲಿ ನೆಕ್ಸ್ಟ್ ಏನೇ ಪ್ರಾಡಕ್ಟ್ ಯೂಸ್ ಮಾಡೋತ್ತಿಗೂ ಬಿಫೋರ್ ಹಿಂದೆ ಯೂಸ್ ಮಾಡಿದ ಪ್ರಾಡಕ್ಟು ಫುಲ್ಲಿ ಅಬ್ಸರ್ವ್ ಆಗಿರಲಿ ಅಂತ ಹೇಳಿಬಿಟ್ಟು ಯೂಸ್ ಲಾಟ್ ಆಫ್ ಸೊ ಪ್ಲೀಸ್ ಡೋಂಟ್ ಮೈಂಡ್. ಸೊ ಫಸ್ಟು ಲಿಪ್ ಬಾಮ್ನ ಯೂಸ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ನನ್ನದು ಲಿಪ್ಸ್ ತುಂಬ 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 ಡ್ರೈ ಆಗಿದೆ ಅನ್ನೋ ಫೀಲಿಂಗ್ ಆಗ್ತಾಯಿತ್ತು. ಯೂಶ್ವಲಿ ನಾನು ಲಿಪ್ಸ್ಟಿಕ್ಸ್ ತುಂಬ ಯೂಸ್ ಮಾಡಲ್ಲ. ನೆಕ್ಸ್ಟು ನಂದು ಆ್ಯಸ್ ಯೂಶ್ವಲ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್.